ಪ್ರಥಮವಾಗಿ ನಿಲ್ಲುವಂತಹ ಒಬ್ಬ ಕವಯಿತ್ರಿ, ಪ್ರಕೃತಿ ಕವಯಿತ್ರಿ, ಅಧ್ಯಾತ್ಮದ ಶಿಖರವನ್ನು ಏರಿದಂತಹ ತಾಯಿ. ಏನೆಲ್ಲವನ್ನು ಹೇಳಬಹುದೋ ಅದೆಲ್ಲಕ್ಕೂ ಪ್ರಥಮ ಸ್ಥಾನದಲ್ಲಿ ನಿಲ್ಲಬಹುದಾದಂತಹ ಉದಾತ್ತ ವ್ಯಕ್ತಿತ್ವವನ್ನು ಹೊಂದಿದಂತಹ ಶರಣೆ ಅಕ್ಕ ಮಹಾದೇವಿ. ಮಹಾದೇವಿ ಅಕ್ಕ ನಮ್ಮ ನಿಮ್ಮ ಹಾಗೆಯೇ ಹುಟ್ಟಿದ್ಲು. ಆದರೆ ಆಕೆ ಬೆಳೆದಂಥದ್ದು, ತನ್ನ ತಾನೇ ನಿರ್ಣಯವನ್ನು ತೆಗೆದುಕೊಂಡಂಥದ್ದು, ತಾನು ನಡೆಯಲಿಕ್ಕೆ ಬೇಕಾದಂತಹ ದಾರಿಯನ್ನು ಆಯ್ಕೆ ಮಾಡಿಕೊಂಡಂಥದ್ದು ಎಲ್ಲವೂ ಕೂಡ ನಮ್ಮೆಲ್ಲರಿಗಿಂತ ಭಿನ್ನವಾದಂಥದ್ದು. ಮಹಾದೇವಿ ಅಕ್ಕ ಎಂಥ ಒಂದು ಸಾಮರ್ಥ್ಯವನ್ನು ಪಡೆದಿದ್ಲು ಅಂತ ಅನ್ನೋದನ್ನು ನೋಡಿದರೆ, ನಮ್ಮ ಒಂದು ಶರಣ ಧರ್ಮದ ಸಂಸ್ಕಾರದ ಪ್ರಕಾರ ಆಕೆಗೂ ಕೂಡ ಅವರ ತಾಯಿಗೆ ಗರ್ಭಲಿಂಗಧಾರಣೆ ಆಗಿರಬಹುದು. ಆದರೆ ಅಕ್ಕನ ವಚನದಲ್ಲಿಯೇ ಬರುವ ಹಾಗೆ ಹುಟ್ಟಿದೊಡನೆ ಒಂದು ಲಿಂಗ ದೀಕ್ಷೆ ಮತ್ತು ವಿಭೂತಿ ಪಟ್ಟವನ್ನು ಕಟ್ಟಿದಂತಹ ಒಂದು ಸಂಸ್ಕಾರಕ್ಕೆ ಸಂಬಂಧಪಟ್ಟಂತಹ ಆಲೋಚನೆಯನ್ನು ಮಹಾದೇವಿ ಅಕ್ಕ ತನ್ನ ವಚನದಲ್ಲೇ ಹೇಳ್ಕೊಳ್ತಾರೆ. ಹೀಗಾಗಿ ಬಾಲ್ಯದಿಂದಲೇ ಒಂದು ರೀತಿ ಏನು ಗೊಂಬೆ ಆಟ ಆಡುವಾಗ ಹೆಂಗೆ ಒಂದು ರೀತಿ ಇದು ಗಂಡು, ಇದು ಹೆಣ್ಣು, ಇದು ಗಂಡ, ಇದು ಹೆಂಡತಿ ಅಂತ ತಿಳ್ಕೊಂಡು ತಾಯಿ ತಂದೆ ಒಂದು ಆಟಿಕೆ ಸಾಮಾನದ ಮೂಲಕ ಮಕ್ಕಳನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೋ, ಅದೇ ರೀತಿಯಾಗಿ ಮಹಾದೇವಿ ಅಕ್ಕ ಇನ್ನೂ ಬಾಲ್ಯದಲ್ಲಿ ಎಳೆತನದಲ್ಲಿಯೇ ಆ ಚೆನ್ನಮಲ್ಲಿಕಾರ್ಜುನನೇ ತನ್ನ ಗಂಡ ಅಂತ ತಿಳ್ಕೊಂಡು ಸ್ವೀಕಾರ ಮಾಡಿದ್ದರಿಂದ ಅದನ್ನು ಕೊನೆಯವರೆಗೂ ಕೂಡ ಉಳಿಸ್ಕೊಂಡು ಹೋಗೋದೈತಲ್ರಿ, ಅದು ಬಹಳ ದೊಡ್ಡದು. ನಾನು ಏನೇ ಅಂದುಕೊಂಡದ್ದನ್ನು ಸಾಧಿಸುವಂತಹ ಒಂದು ಛಲ ಆ ಮಹಾದೇವಿ ಅಕ್ಕನಲ್ಲಿ ನಮಗೆ ಎದ್ದು ಕಾಣಿಸ್ತದ ಅಂತ ಹೇಳಿ ಅನ್ನೋದನ್ನು ನಾವು ನೋಡ್ತೀವಿ. ಆಕೆ ಒಂದು ಪ್ರಸಂಗದಲ್ಲಿ ಯಾವ ರೀತಿಯಾಗಿ ತನ್ನ ನಿರ್ಣಯವನ್ನು ತೆಗೆದುಕೊಳ್ತಾಳೆ ಅಂತ ಹೇಳಿ ಅನ್ನೋದನ್ನು ನಾವು ನೋಡಿದರೆ, ತಾಯಿ ತಂದೆ ಕೂಡ ಲಿಂಗ ಭಕ್ತರೇ ಆಗಿರ್ತಾರೆ. ಆ ಭಕ್ತಿಯ ಪರಿಸರದಲ್ಲಿಯೇ ಆಕೆ ಬೆಳೀತಾಳೆ. ಹಾಗೆ ಬೆಳೆದ ನಂತರ ಎಲ್ಲರ ಜೀವನದಲ್ಲಿ ಬರುವ ಹಾಗೆಯೇ ಸಮಸ್ಯೆಗಳು ಅಂತ ಹೇಳುವಂಥದ್ದು ಎದುರಾದ ಸಂದರ್ಭದಲ್ಲಿ ಮಹಾದೇವಿ ಅಕ್ಕ ಅದನ್ನು ಸ್ವೀಕರಿಸಿದಂತಹ ಪರಿ ಎಂತಹದ್ದು ಅಂತ ಹೇಳಿ ಅನ್ನೋದನ್ನು ನಾವು ನೋಡಿದ್ವಿ. ಅಂದರೆ ಆಕೆಗೆ ಇನ್ನೂ ಆಕೆ ತನ್ನ ವಚನದಲ್ಲೇ ಹೇಳ್ಕೊತಾಳೆ, ನನಗೆ ಏನೂ ಅರಿಯದಂದು, ನಾನು ಹೆಂಗೂಸು ಅಂತ ಹೇಳನ್ನುವಂಥದ್ದು ಕೂಡ ನನ್ನ ಅರಿವಿಗೆ ಬಾರದಂದನೇ ಚೆನ್ನಮಲ್ಲಿಕಾರ್ಜುನನನ್ನು ನಾನು ಒಪ್ಕೊಂಡು ಬಿಡ್ತೀನಿ ಅಂತ ಹೇಳುವಂತಹ ಮಾತು ಒಂದು ಕಡೆ. ಆ ರೀತಿಯಾದಂತಹ ದಿಟ್ಟ ನಿಲುವನ್ನು ಪಡೆದುಕೊಂಡಂತಹ ಮಹಾದೇವಿ ಅಕ್ಕನ ಜೀವನದಲ್ಲಿ ಒಲ್ಲದ ವ್ಯಕ್ತಿಯ ಪ್ರವೇಶ ಆದ ಸಂದರ್ಭದಲ್ಲಿ, ಸಂದರ್ಭ ಬಂದರೆ ನಿಮ್ಮ ತಾಯಿ ತಂದೆತನವನ್ನೇ ಒಲ್ಲೆ ಅಂತಕೊಂಡು ಕೂಡ ನಿರಾಕರಣೆ ಮಾಡಿ ಹೊರಟಂತಹ ಒಂದು ಧೈರ್ಯ, ಆ ಒಂದು ಆತ್ಮವಿಶ್ವಾಸ ಆಕೆಯಲ್ಲಿ ಎದ್ದು ಕಾಣಿಸ್ತದೆ ಅಂತ ಹೇಳೋದನ್ನು ನಾವು ನೋಡ್ತೀವಿ. ಆಕೆ ಯಾಕಾದ್ರೂ ಆ ಕೌಶಿಕನ ಮನೆಗೆ ಹೋದ್ಲು ಅಂತ ಹೇಳೋದನ್ನು ನಾವು ಒಂದಿಷ್ಟು ವಿಚಾರ ಮಾಡಿದಾಗ, ಈ 12ನೇ ಶತಮಾನದ ಶರಣರೆಲ್ಲರೂ ಕೂಡ ಬಸವಣ್ಣನವರನ್ನೇ ತೆಗೆದುಕೊಂಡ್ರು ತಮ್ಮಿಂದಾಗಿ ತಮ್ಮ ತಾಯಿ ತಂದೆಗೆ ಯಾವುದೇ ನೋವಾಗದಿರಲಿ, ಅವರಿಗೆ ಶಿಕ್ಷೆ ಆಗದಿರಲಿ ಅನ್ನುವಂತಹ ಒಂದು ಎಚ್ಚರ, ಆ ಪ್ರಜ್ಞೆ ಅಂತ ಹೇಳುವಂಥದ್ದು ಶರಣರಲ್ಲಿ ಇತ್ತು ಅಂತ ಹೇಳೋದನ್ನು ನಾವು ನೋಡ್ತೀವಿ. ಹಾಗೆ ಸಹಜವಾಗಿಯೇ ಲಭ್ಯವಾಗುವಂತಹ ಎಲ್ಲ ಒಂದು ಅಧಿಕಾರವನ್ನು ತ್ಯಜಿಸಿ ಆಕೆ ದಿಟ್ಟವಾದಂತಹ ನಿಲುವನ್ನು ತೆಗೆದುಕೊಂಡು
ಮನೆಯನ್ನು ಬಿಟ್ಟು ಹೊರಡ್ತಾಳೆ ಅಂತ ಹೇಳಂದ್ರೆ ಅದು ಬಹಳ ಅಸಾಧ್ಯವಾದಂತಹ ಮಾತು. ಮಹಾದೇವಿ ಅಕ್ಕನಿಗೆ ಮನೆಯನ್ನು ಬಿಡುವ ಸಂದರ್ಭದಲ್ಲಿ ಎಷ್ಟು ವಯಸ್ಸಾಗಿತ್ತು ಅಂತ ಅನ್ನೋದನ್ನ ಚನ್ನಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾಳ. ಕೇವಲ 12 ವರ್ಷದ ಬಾಲೆ, ಬಹಳ ಹೆಚ್ಚು ವಯಸ್ಸಾದವಳಲ್ಲ, ಕೇವಲ 12 ವರ್ಷದ ಬಾಲೆ ತನ್ನ ತಾಯಿ ತಂದೆಗೆ ತನ್ನಿಂದಾಗಿ ಶಿಕ್ಷೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಅಲ್ಲಿ ಹೋಗಿ ಯುಕ್ತಿಯಿಂದ ಅವರಿಗೆ ಕರಾರನ್ನು ಹಾಕಿ ಆ ಕರಾರನ್ನು ತಪ್ಪಿದಾಗ ಆ ಎದುರಾದಂತಹ ಸಮಸ್ಯೆಯಿಂದ ತಾನು ನಿವಾರಣೆಯನ್ನು ಪಡೆದುಕೊಂಡು ಆ ಸಮಸ್ಯೆಯನ್ನು ಪರಿಹರಿಸಿಕೊಂಡು ಕಲ್ಯಾಣದ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಪರಪುರುಷ ಮುಟ್ಟಿದ ಸೀರೆಯನ್ನು ನಾನು ಬಿಚ್ಚಿ ಹಾಕ್ತೀನಿ ಅಂತ ತಿಳ್ಕೊಂಡು ಆಕೆ ಬಿಚ್ಚಿ ಹಾಕಿದ್ರೆ ಮತ್ತಾಕೆ ಸೀರೆ ಉಟ್ಕೊಳ್ಳಾರ್ದ್ರೆ ಹೊಂಟ್ಲು ಅಂತ ಹೇಳುವಂತಹ ರೀತಿಯಲ್ಲೇ ನಾವು ಮಹಾದೇವಿ ಅಕ್ಕನ ಚಿತ್ರಣವನ್ನು ಇವತ್ತಿಗೂ ಕೂಡ ಕೊಡ್ತೀವಿ. ಆದರೆ ಹಾಗಲ್ಲ. ಮಹಾದೇವಿ ಅಕ್ಕ ಹಾಗೆ ತೊರೆದು ಹೊರಟಂತಹ ಸಂದರ್ಭದಲ್ಲಿ ಅಕ್ಕನ ವಚನಗಳಲ್ಲೇನೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮಹಾದೇವಿ ಅಕ್ಕ ಬಿಟ್ಟು ಹೊರಟಂತಹ ಸಂದರ್ಭದೊಳಗೆ ತಾಯಿ ನೆರೆದಂತಹ ಎಲ್ಲರೂ ಕೂಡ ಅವ್ವ ನೀ ಹೆಂಗೆ ಮಾಡ್ತೀನಿ, ನಿನಗೆ ಹಸಿವಾದರೆ ಏನು ಮಾಡ್ತೀನಿ, ನೀರಡಿಕೆ ಆದರೆ ಏನು ಮಾಡ್ತೀವಿ, ಅಂಗಕ್ಕೆ ಶೀತ ಆದರೆ ಏನು ಮಾಡ್ತೀವಿ ಅಂತ ತಿಳ್ಕೊಂಡು ಪ್ರಶ್ನೆಗಳನ್ನು ಹಾಕಿದಾಗ ಈ ಹಸಿವಾದರೆ ಭಿಕ್ಷಾನ್ನಗಳುಂಟು, ತೃಷೆಯಾದರೆ ಕೆರೆ ಹಳ್ಳ ಬಾವಿಗಳುಂಟು ಅಂತ ಹೇಳಿದ ಹಾಗೆಯೇ ಅಂಗಕ್ಕೆ ಶೀತ ಅಂತ ಅನ್ನೋದು ಆದರೆ ಈ ಬೀಸಾಟ ಅರಿವೆಗಳುಂಟು ಅಂತ ತಿಳ್ಕೊಂಡು ಹೇಳ್ತಾಳೆ ಅನ್ನೋದನ್ನು ನಾವು ನೋಡಿದಾಗ, ಅಂದರೆ ನಾನು ಬಟ್ಟೆಯನ್ನು ತೊಟ್ಟು ಹೋಗ್ತೀನಿ, ನಾನೇನು ಹಾಗೆ ಹೋಗೋದಿಲ್ಲ ಅನ್ನುವಂಥ ಭರವಸೆ. ಯಾಕಂದರೆ ಒಬ್ಬ ಹೆಣ್ಮಗಳು ಆ ರೀತಿಯಾಗಿ ಹೊರಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ 10 ವಚನಗಳಲ್ಲಿ ಮಹಾದೇವಿ ಅಕ್ಕ ಸೀರೆಯನ್ನು ಉಟ್ಟು ಹೊರಟಂತಹ ಮಾಹಿತಿಗಳು ನಮಗೆ ಆಕೆಯ ವಚನಗಳಲ್ಲೇ ಲಭ್ಯ ಆಗ್ತವೆ. ಇನ್ನೂ ಒಂದು ಆಕೆ ಏನು ಹೇಳ್ತಾಳ ಅಂತ ಅಂದರೆ ಸೀರೆಯನ್ನು ಯಾವ ರೀತಿಯಾಗಿ ಉಟ್ಕೊಂಡೆ ಅಂತ ಹೇಳಿ ಅನ್ನೋದನ್ನು ಹೇಳ್ತಾಳ. ನಾನು ಗಂಡು ಗಚ್ಚೆಯನ್ನು ಹಾಕಿ ಹೊರಟೆ. ಆಕೆಯಲ್ಲಿರುವಂತಹ ವೀರತನ ಎಂಥದ್ದು, ಆ ಕಲಿತನ ಎಂಥದ್ದು ಅಂತ ಅಂದರೆ ನಾನು ಗಂಟು ಗಚ್ಚೆಯನ್ನು ಹಾಕಿ ಹೊರಟೆ, ಇನ್ನು ನನ್ನ ಮೀರಿ ಸಡಿಲಿದಡೆ ಅಂತ ಹೇಳುವಂತಹ ಪ್ರಶ್ನೆಯನ್ನು ಹಾಕ್ತಾ ಆಕೆ ಆ ಹುಟ್ಟು ಹೊರಟಂತಹ ಒಂದು ಮಾಹಿತಿ ಕೂಡ ಆಕೆಯ ವಚನಗಳಲ್ಲೇ ನಮಗೆ ಲಭ್ಯ ಆಗ್ತಾ ಇರೋದರಿಂದ ಆ ಮಹಾದೇವಿ ಅಕ್ಕನನ್ನು ನಾವು ಕೇಶ ಮರಿಮಾಡಿಕೊಂಡಂತಹ ಒಂದು ಚಿತ್ರಣದ ಮೂಲಕ ನೋಡುವುದನ್ನು ಬಿಟ್ಟು ಆಕೆಯ ವಚನಗಳ ಆಧಾರವಾಗಿಟ್ಕೊಂಡು ಆಕೆ ಬಟ್ಟೆಯನ್ನು ತೊಟ್ಟು ಹೊಂಟಳು. ಆ ಚನ್ನಮಲ್ಲಿಕಾರ್ಜುನನ ಬೆಳಗನ್ನೇ ಉಟ್ಟುಕೊಂಡು ಹೊರಟಳು, ಗಂಡು ಗಚ್ಚೆಯನ್ನು ಹಾಕಿದ್ಳು. ಆನಂತರ ನಾನು ನೋಡಲಿಕ್ಕೆ ಹೆಣ್ಣಾಗಿರ್ಬೋದು, ಭಾವಿಸಲು ಗಂಡು ರೂಪು ನೋಡ ಅಂತ ಹೇಳುವಂತಹ ಮಾತುಗಳನ್ನು ಹೇಳ್ತಾಳೆ ಅಂತ ಹೇಳಂದರೆ ಸಾಮಾನ್ಯ ಅಲ್ಲ. ಆ ಒಂದು ಧೈರ್ಯ, ಆ ಕೆಚ್ಚು, ಆಕೆಯ ಆತ್ಮವಿಶ್ವಾಸ, ಆಕೆಯ ಒಂದು ನೈತಿಕ ಮೌಲ್ಯ, ಆ ಹೆಣ್ಣುತನದ ಜವಾಬ್ದಾರಿ ಎಲ್ಲವನ್ನೂ ಕೂಡ ಏಕಕಾಲಕ್ಕೆ ನಿಭಾಯಿಸಿದಂತಹ ಶ್ರೇಯಸ್ಸು ಯಾರಿಗೆ ಸಲ್ತದೆ ಅಂತ ಅಂದರೆ ಮಹಾದೇವಿ ಅಕ್ಕನಿಗೆ ಸಲ್ತದೆ. ಹೀಗಾಗಿ ಆ ರೀತಿಯಾಗಿ ಭರವಸೆಯನ್ನು ಕೊಟ್ಟು ಪ್ರಯಾಣವನ್ನು ಬೆಳೆಸಿದಂತಹ ಮಹಾದೇವಿ ಅಕ್ಕ ದಾರಿಯುದ್ದಕ್ಕೂ ಕೂಡ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾಳೆ. ಪರಪುರುಷರು ನಮಗಾಗದ ಮೋರೆ ಕಾಣಣ್ಣ ಅಂತ ತಿಳ್ಕೊಂಡು ಆಕೆ ಹೇಳಿದ್ರು ಸಹಿತ ಅವರನ್ನು ತಂದೆ ಅಂತ ಹೇಳಿ ಸಂಬೋಧನೆ ಮಾಡಿದ್ಲು, ಸಹೋದರ ಅಂತ ಸಂಬೋಧನೆ ಮಾಡಿದ್ಲು. ಯಾವುದೇ ರೀತಿಯಿಂದ ಸಂಬೋಧನೆ ಮಾಡಿದ್ರೂ ಕೂಡ ಕೆಟ್ಟ ದೃಷ್ಟಿಯಿಂದ ನೋಡುವಂತಹ ಪುರುಷರ ಮನಸ್ಸನ್ನು ಕೂಡ ಪರಿವರ್ತಿಸಿದಂತಹ ಶ್ರೇಯಸ್ಸು ಮಹಾದೇವಿ ಅಕ್ಕನಿಗೆ ಸಲ್ತದೆ. ಇಡೀ ಸಮಾಜದಲ್ಲಿದ್ದಂತಹ ಹೆಣ್ಣು ಮಕ್ಕಳಿಗೆ ಒಂದು ರೀತಿಯ ಪ್ರೇರಣೆಯಾಗಿ, ಆದರ್ಶವಾಗಿ, ಮತ್ತು ತಾವು ಎಷ್ಟು ಧೈರ್ಯದಿಂದ ಇರಬೇಕು,
ಯಾವುದೇ ಸಮಸ್ಯೆ ಬಂದಾಗ ಯಾವ ರೀತಿಯಾಗಿ ಎದುರಿಸ್ಬೇಕು ಅನ್ನುವಂತಹ ಒಂದು ಯುಕ್ತಿಯನ್ನು ಕೂಡ ಆಕೆ ತನ್ನ ವಚನದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾಳೆ. ಅಂದರೆ ಯಾವುದೋ ಒಂದು ಸಮಸ್ಯೆ ಬಂದರೆ ಮೊದಲು ಹ್ಞೂ ಅನ್ನೋದನ್ನು ಕಲಿಬೇಕು. ನಾವು ಅಲ್ಲೇ ತಪ್ತೀವಿ. ಹ್ಞೂ ಅಂತ ಅನ್ನೋದು ಎಲ್ಲಿ ಹ್ಞೂ ಅಂತ ಹೇಳಂದ್ರೆ ನಾ ಎಲ್ಲಿ ಅವ್ರಿಗಿಂತ ಕಡಿಮೆ ಆಗ್ತೀನೋ ಅನ್ನುವಂತಹ ಒಂದು ದುರಭಿಮಾನ ನಮ್ಮನ್ನು ಕಾಡ್ತಾ ಇರ್ತದೆ. ಆದರೆ ಮಹಾದೇವಿ ಅಕ್ಕ ಹೇಳ್ತಾಳೆ, ಇಲ್ಲ, ಏನೇ ಅವರು ಎದುರಿನವ್ರು ಹೇಳಿದ್ರು ಸಹಿತ ಬೆಳಿಲಾರ್ದಲ್ಲಿ ಬೆಳಿತೈತಿ ಅಂತ ಹೇಳಿದ್ರು ಹ್ಞೂ ಅನ್ರಿ. ತಿನ್ಲಿಕ್ಕೆ ಬರದೇ ಇರುವಂಥದ್ದು ತಿನ್ನಕ್ಕೆ ಬರ್ತದೆ ಬಹಳ ಅಂತ ಹೇಳಿದ್ರೆ ಹೌದಪ್ಪ ಬಹಳ ಮೃದು ಅಂತ ಹೇಳ್ರಿ. ಹೇಳಿ ಯುಕ್ತಿಯಿಂದ ಎದುರಾದಂತಹ ಸಮಸ್ಯೆಯಿಂದ ಪಾರಾಗಿ ಹೋಗಲಿಕ್ಕೆ ಪ್ರಯತ್ನ ಮಾಡಿರಿ, ಹೊರತಾಗಿ ಮಾತಿಗೆ ಮಾತನ್ನು ಬೆಳೆಸಬೇಡ್ರಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ನಮ್ಮೆಲ್ಲರಿಗೂ ಕೂಡ ತನ್ನ ವಚನದ ಮೂಲಕವಾಗಿ ಕೊಟ್ಲು. ಅದರ ಜೊತೆಗೆ ಈ ಗಂಡ ಹೆಂಡತಿ ಅಂತ ಹೇಳನ್ನುವಂಥ ಸಂಬಂಧ, ನಮ್ಮ ಶರಣ ತತ್ವವನ್ನು ನಾವು ತೆಗೆದುಕೊಂಡಾಗ ಶರಣ ಸತಿ ಲಿಂಗಪತಿ ಅನ್ನುವಂಥ ಒಂದು ತತ್ವ, ಆ ತತ್ವಾಧಾರಿತವಾಗಿ ಆಲೋಚನೆಗಳನ್ನು ಅವರು ಹಂಚಿಕೊಂಡಿದ್ರು ಸಹಿತ ಮಹಾದೇವಿ ಅಕ್ಕ ಗಂಡ ಹೆಂಡತಿಯ ಯಜಮಾನಿಕೆಯ ದರ್ಪಕ್ಕೆ ಸಂಬಂಧಪಟ್ಟ ಹಾಗೆಯೂ ಆಕೆ ಹೇಳ್ತಾಳೆ, ಇಲ್ಲ, ಗಂಡ ಮನೆಗೆ ಒಡೆಯನಲ್ಲ, ಗಂಡನೇ ಮನೆಗೆ ಒಡೆಯನಲ್ಲ ಅಂದಮೇಲೆ ಹೆಂಡತಿಯು ಒಡತಿಯಲ್ಲ. ನಮ್ಮೆಲ್ಲರ ಒಡೆಯ ಅಂತ ಹೇಳನ್ನುವಂಥವ ನಮ್ಮ ಅಂಗದ ಮೇಲಿದ್ದಂತಹ ಲಿಂಗಯ್ಯ ಅದಾನ. ಆ ಒಡೆಯನ ಮಾತನ್ನು ಕೇಳಿ ನಾವು ಇರೋಣ, ಹೊರತಾಗಿ ನಾನು ಯಜಮಾನ ನೀನು ಯಜಮಾನಿ ಅನ್ಕೊಂತಾನೆ ಜೀವನನೇ ನರಕ ಮಾಡಿಕೊಳ್ಳುವುದು ಬೇಡ ಅನ್ನುವಂತಹ ವಿಚಾರಗಳನ್ನು ಮಂಡಿಸುವ ಮೂಲಕವಾಗಿಯೂ ಕೂಡ ಗಂಡ ಹೆಂಡತಿಯ ನಡುವೆ ಬರಬಹುದಾದಂತಹ ಈ ಯಜಮಾನಿಕೆಯ ಅಹಮ್ಮಿಕೆಯನ್ನು ಕೂಡ ಹೋಗಲಾಡಿಸಿದಂತಹ ಕೀರ್ತಿ ಮಹಾದೇವಿ ಅಕ್ಕನಿಗೆ ಸಲ್ತದೆ ಅಂತ ಹೇಳೋದನ್ನು ನಾವು ನೋಡ್ತೀವಿ. ಬರೀ ಅಷ್ಟೇ ಹೇಳೋದಿಲ್ಲರಿ ಆಕೆ. ಮತ್ತು ಈ ಪಾರಂಪರಿಕವಾಗಿ ಹೆಣ್ಣು ಅಂತ ಹೇಳನ್ನುವಂಥದ್ದು ಸೂತಕ, ಹೆಣ್ಣು ಅನ್ನುವಂಥದ್ದು ಮಾಯೆ ಅಂತ ಹೇಳನ್ನುವ ರೀತಿಯೊಳಗೇನೆ ಇಡೀ ಒಂದು ತತ್ವ ಪ್ರಚಲಿತದಲ್ಲಿ ಇರುವುದನ್ನು ಗಮನಿಸಿದಂತಹ ಮಹಾದೇವಿ ಅಕ್ಕ, ಹೆಣ್ಣು ಸೂತಕ ಅಲ್ಲ, ಗಂಡು ಹೆಣ್ಣಿಗೆ ಸೂತಕ ಆದರೆ ಹೆಣ್ಣು ಗಂಡಿಗೆ ಸೂತಕ ಆಗತ್ತೆ. ಗಂಡಿಗೆ ಪುರುಷ ಸ್ತ್ರೀ ಅಂತ ಹೇಳನ್ನುವಂಥದ್ದು ಅಭಿಮಾನ ಅನ್ನುವಂಥ ಹೆಸರಿನಲ್ಲಿ ಮಾಯಿಯಾಗಿ ಕಾಡಿದರೆ, ಸ್ತ್ರೀಗೆ ಪುರುಷ ಅನ್ನುವಂತಹ ಅಭಿಮಾನ ಮಾಯಿಯಾಗಿ ಕಾಡುತ್ತದೆ. ಅದರ ಸಲುವಾಗಿ ಈ ಎಲ್ಲ ತೊಂದರೆಗಳಿಂದ, ಈ ಎಲ್ಲ ಅಪಮಾನಗಳಿಂದ, ಹೆಣ್ಣಿಗೆ ಅಂಟಿಸಿರುವಂಥ ಈ ಎಲ್ಲ ಪೂರ್ವಾಗ್ರಹ ಪೀಡಿತವಾದಂಥ ಆಲೋಚನೆಗಳಿಂದ ನಾವು ಹೊರಗೆ ಬರಬೇಕು ಅಂತ ಹೇಳುವಂಥ ಸಂದೇಶವನ್ನು ಕೂಡ ಮಹಾದೇವಿ ಅಕ್ಕ ಹೆಣ್ಣಿನ ಹೆಣ್ತನವನ್ನು, ಮೃದುತ್ವವನ್ನು, ಆಕೆಯ ಗುಣಗಳನ್ನು, ಆಕೆಯ ಸಂಸ್ಕಾರವನ್ನು ಎತ್ತಿ ಹಿಡಿಯುವ ಮೂಲಕವಾಗಿ ಇಡೀ ಸಮಾಜಕ್ಕೆ ಪರಿಚಯಿಸಿಕೊಡಲಿಕ್ಕೆ ಪ್ರಯತ್ನ ಮಾಡಿದ್ಲು. ಹಾಗೆಯೇ ಯೋಗಿಣಿಯಾಗಿ, ಸವಣಂಗೆ ಸವಣಿಯಾಗಿ, ಸವಣಂಗೆ ಕಂತಿಯಾಗಿ ಹೀಗೆ ಕಾಡ್ತಾನೆ ಹೋಗುತ್ತೆ, ಹೊರತಾಗಿ ಅದು ಇದು ಬಿಟ್ಟು ಈ ಕುಣಿಲಿಕ್ಕೆ ಬರಲಾರ್ದವ್ರಿಗೆ ಅಂಗಳ ಡೊಂಕು ಅಂತಿರ್ತಾರಲ್ರಿ, ಹಂಗೆ ತಾನು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗದೆ ಹೋದ ಸಂದರ್ಭದಲ್ಲಿ ಹೆಣ್ಣನ್ನು ಒಂದು ಮಾಯೆ ಅಂತ ಹೇಳುವಂತಹ ವಿಚಾರವನ್ನು ಮೊಟ್ಟ ಮೊದಲಿಗೆ ಹೋಗಲಾಡಿಸಿದಂತಹ ಕೀರ್ತಿ ನಮ್ಮ ಶರಣರಿಗೆ ಸಲ್ತದೆ ಅಂತ ಹೇಳೋದನ್ನು ನಾವು ನೋಡ್ತೀವಿ. ಅಂದರೆ ಮಾಯೆ ಅಂತ ಹೇಳುವಂಥದ್ದನ್ನು ಮತ್ತು ಹೆಣ್ಣು ಸೂತಕ ಅಂತ ಹೇಳೋದನ್ನು ಸಹಿತ ಹೋಗಲಾಡಿಸಿದ್ರು. ಆ ಪದಗಳಿಗೆ ಒಂದು ಹೊಸ ವ್ಯಾಖ್ಯಾನವನ್ನು ಬರೆದಂತಹ ಒಂದು ಕೀರ್ತಿ ಕೂಡ ಮಹಾದೇವಿ ಅಕ್ಕನಿಗೆ ಸಲ್ತದೆ ಅಂತ ಹೇಳೋದನ್ನು ನಾವು ನೋಡ್ತೀವಿ. ಹಾಗೆ ಪ್ರಯಾಣವನ್ನು ಬೆಳೆಸ್ತಾ ಮತ್ತೆ ಶರಣರ ನಡುವೆ ಬಂದ ಸಂದರ್ಭದಲ್ಲಿಯೂ ಕೂಡ ಮಹಾದೇವಿ ಅಕ್ಕ ಕಿಂಚಿತ್ತೂ ಕೂಡ ಹೆದರುವುದಿಲ್ಲ. ಅಲ್ಲಿಯೂ ಕೂಡ ಈ ಗಂಡ ಅನ್ನುವಂತಹ ಒಂದು ಪದ ಯಾವ ರೀತಿಯಾಗಿ ಸಮಾಜವನ್ನು
ಸಮಾಜ ಒಪ್ಪಿತ ಮೌಲ್ಯವಾಗಿ ವಿವಾಹ ಸಂಬಂಧ ಅಂತ ಎನ್ನುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ಅಂಗವಾಗಿ ಹೇಗೆ ಕಾಣಿಸ್ತದೋ ಅದನ್ನು ಹೆಂಗೆ ಮಹಾದೇವಿ ಅಕ್ಕ ಸಮರ್ಥನೆ ಮಾಡಿಕೊಂಡ್ಲು ಅಂತ ಹೇಳುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಆವಾಗ ಮಹಾದೇವಿ ಅಕ್ಕನನ್ನ ಅಲ್ಲಮ್ಮ ಪ್ರಶ್ನಿಸಿದ ಅಂತ ಹೇಳುವ ರೀತಿಯೊಳಗ ಅದನ್ನು ಒಂದು ಯಾವುದೋ ಸ್ತ್ರೀವಾದದ ಹಿನ್ನೆಲೆಯಲ್ಲಿ ಅಲ್ಲಮ್ಮನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಕಾಗಿಲ್ಲ. ಅಲ್ಲಮ ಪ್ರಭುಗಳಿಗೆ ಮಹಾದೇವಿ ಅಕ್ಕನ ಘಟಿತನ ಶಿಶುವಾಗಿ ಬಂದಂತಹ ಮಹಾದೇವಿ ಅಕ್ಕನ ಒಂದು ವ್ಯಕ್ತಿತ್ವದ ಪರಿಚಯವನ್ನ ಮಾಡಿಕೊಡ್ಬೇಕಾಗಿತ್ತು. ಹೀಗಾಗಿ ಮಹಾದೇವಿ ಅಕ್ಕನ ಬಾಯಿಂದಲೇ ಆ ಮಾತುಗಳನ್ನ ಕೇಳಿಸಿ ಆ ಮಹಾದೇವಿ ಅಕ್ಕನ ಘನ ವ್ಯಕ್ತಿತ್ವವನ್ನ ಪರಿಚಯಿಸಿಕೊಡುವಂತಹ ಕೆಲಸವನ್ನ ಶರಣರು ಅನುಭವ ಮಂಟಪದ ಮೂಲಕ ಮಾಡಿಕೊಟ್ರು ಅಂತ ಅನ್ನೋದನ್ನು ಕೂಡ ನಾವು ನೋಡ್ತೀವಿ. ಅಲ್ಲೇನು ಮಹಾದೇವಿ ಅಕ್ಕನಿಗೆ ಅವಮಾನ ಆಗಲಿ ಅನ್ನೋ ಕಾರಣಕ್ಕಲ್ಲ, ಮಹಾದೇವಿ ಅಕ್ಕನ ಘನ ವ್ಯಕ್ತಿತ್ವ ಹೆಂಗಿತ್ತು ಅದನ್ನೊಂದು ಮಾದರಿಯಾಗಿ ನಾವು ಕೂಡ ಹೆಂಗ ಅನುಸರಿಸಬಹುದು ಅಂತ ಅನ್ನೋದನ್ನ ತಿಳಿಸಿಕೊಡುವುದಕ್ಕಾಗಿ ಅಲ್ಲಮ್ಮ ಪ್ರಭುದೇವರು ಪ್ರಶ್ನೆಯನ್ನ ಮಾಡಿ ಮಹಾದೇವಿ ಅಕ್ಕನ ವ್ಯಕ್ತಿತ್ವವನ್ನ ಪರಿಚಯಿಸಿಕೊಟ್ಟಂತಹ ಸಂದರ್ಭದಲ್ಲಿ ಎಲ್ಲರೂ ಮೌನವಾಗಿ ಕುಳಿತಂತಹ ಸಂದರ್ಭದೊಳಗೆ ಚನ್ನಬಸವಣ್ಣ ಒಂದು ಮಾತನ್ನ ಹೇಳ್ತಾರೆ. ಅಜಕಲ್ಪ ಕೋಟಿ ವರ್ಷದವರೆಲ್ಲ ಹಿರಿಯರೇ, ತಲೆನಡುಗಿ ಗುಡುಗೂರಿ ಬೆನ್ನುವಾಗಿ ಒಂದನಾಡ ಹೋಗಿ ಒಂಬತ್ತು ನಾಡುವ ಅಜ್ಞಾನಿಗಳೆಲ್ಲ ಹಿರಿಯರೇ ಅಂತ ಒಂದು ಹಿರಿತನ ಯಾರಿಗಾದ್ರೂ ಆಗಿದ್ರೆ ಅರುಹಿನಲ್ಲಿ ಹಿರಿತನ, ಮತ್ಯಾವುದರಲ್ಲಿ ಅಲ್ಲ. ಅರುವಿನಲ್ಲಿ ಹಿರಿತನ ಯಾರಿಗಾದ್ರೂ ಇದ್ರೆ ಅದು ಮಹಾದೇವಿ ಅಕ್ಕನಿಗೆ ಅಂತ ತಿಳ್ಕೊಂಡು ಹೇಳಿ ಮಹಾದೇವಿ ಅಕ್ಕನ ವ್ಯಕ್ತಿತ್ವವನ್ನ ಅಲ್ಲಿ ಮನತುಂಬಿ ಅವರು ಬಣ್ಣಿಸಿದ್ರು. ಆಕೆ ವಚನ ಮೌಲ್ಯಮಾಪನವನ್ನು ಮಾಡುವಾಗಲೂ ಕೂಡ ಅಕ್ಕನ ಒಂದು ವಚನ ನಿರ್ವಚನ ಕಾಣ ಅಂತ ತಿಳ್ಕೊಂಡು ಹೇಳುವಂತಹ ಮಾತನ್ನು ನಾವು ನೋಡಿದಾಗ ಮಹಾದೇವಿ ಅಕ್ಕನ ವಚನಗಳಾಗಲಿ ಆಕೆಯ ಬದುಕಾಗಲಿ ಎಷ್ಟು ಅದು ಯಾವ ಮಾತಿನಿಂದಲೂ ಕೂಡ ಹೇಳಿದ್ರೂ ಕಡಿಮೆನೆ ಅಂತ ಹೇಳುವಷ್ಟರ ಮಟ್ಟಿಗೆ ಮೌಲ್ಯವನ್ನ ಒಳಗೊಂಡಿತ್ತು, ಆದರ್ಶವಾಗಿತ್ತು ಅಂತ ಹೇಳೋದನ್ನ ನಾವು ನೋಡ್ತೇವೆ. ಆಕೆ ಹಾಗೆ ಹೊರಟಂತಹ ಸಂದರ್ಭದಲ್ಲಿ ತಾಯಿ ತಂದೆಗೆ ಏನೋ ಹೇಳಿದ್ಲು, ಇಲ್ಲ ಹಸಿವಾದಡೆ ಭಿಕ್ಷಾನ್ನಗಳು ಉಂಟು ಅಂತ ತಿಳ್ಕೊಂಡು ಶೆಲ್ಟರ್ಗೂ ಹಾಗೆ ಹೇಳ್ಕೊಂಡು ಆಕೆ ಪ್ರಯಾಣವನ್ನ ಬೆಳೆಸಿರ್ಬೋದು. ಆದ್ರೆ ಆಕೆಯ ಹಸಿವು ಎಂತದ್ದು ಅಂತ ಹೇಳಿದ್ರೆ ಉಂಡು ಹಸಿದು ಉಣ್ಣುವ ಹಸಿವಲ್ಲ, ಆಕೆಯದು ಜ್ಞಾನದ ಹಸಿವಾಗಿತ್ತು. ಆ ಜ್ಞಾನದ ಶಿಖರವನ್ನ ಮುಟ್ಟುವಂತಹ ಹಸಿವು ಆಕೆದಾಗಿತ್ತು. ಹೀಗಾಗಿ ಆಕೆ ಪ್ರಯಾಣವನ್ನ ಬೆಳೆಸಿದ್ಲು. ಹೆಂಗ ಪ್ರಯಾಣ ಬೆಳೆಸಿದ್ಲು? ಅದು ಕಲ್ಯಾಣಕ್ಕಾಗಿ ಆಗಿರ್ಬೋದು ಅಥವಾ ಶ್ರೀಶೈಲದ ಕದಳಿ ಕಡೆ ಆಗಿರ್ಬೋದು. ಹೊರಟಂತಹ ಸಂದರ್ಭದೊಳಗ ಮೊದಲ ಆ ಚನ್ನಮಲ್ಲಿಕಾರ್ಜುನನಿಗೆ ಅವಸರದ ಓಲೆಯನ್ನ ಒಯ್ತಾ ಇದ್ದೀವಿ, ಅದಕ್ಕೆ ಹಸಿವೆಯೇ ನಿಲ್ಲು, ತೃಷೆಯೇ ನಿಲ್ಲು. ಅದು ಅರಿಷಡ್ ವರ್ಗಗಳಿಗೆಲ್ಲರೂ ನಿಲ್ಲು 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 ಅಂತ ನಿಯಂತ್ರಿಸ್ತಾ ಹೋದ್ರೂ ಕೂಡ ಆಕೆಗೆ ಅನಿಸ್ತು, ಇಲ್ಲ ಲಿಂಗಯ್ಯನನ್ನು ಉಪವಾಸ ಕೆಡವಿ ಮತ್ತೆ ಆ ಲಿಂಗನೊಂದಿಗೆ ಬೆರೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದಿಷ್ಟಾದರೂ ನಾನು ಈ ಲಿಂಗಕ್ಕೆ ಅರ್ಪಿಸಿ ತೆಗೆದುಕೊಳ್ಬೇಕು, ಒಡಲನ್ನು ತುಂಬಿಸ್ಕೊಳ್ಬೇಕು ಅನ್ನುವಂಥ ಆಸೆ ಆಕೆಯಲ್ಲಿ ಆಗಿ ಮನೆ ತಪ್ಪದೆ ಬೇಡುವ ಹಾಗೆ ಮಾಡು, ಬೇಡಿದರೆ ನೀಡದ ಹಾಗೆ ಮಾಡು, ನೀಡಿದರೆ ಕೆಳಗೆ ಬೀಳುವ ಹಾಗೆ ಮಾಡು, ಕೆಳಗೆ ಬಿದ್ದರೆ ಅದನ್ನು ನಾನು ಕೈ ಮುಟ್ಟಿ ಎತ್ತುವ ಮುಂಚೆಯೇ ಸುನಿ ತೆಗೆದುಕೊಂಡು ಹೋಗುವ ಹಾಗೆ ಮಾಡು. ಹೆಣ್ಣು ಮಕ್ಕಳಲ್ಲಿ ಇರುವಂತಹ ಅಭಿಮಾನ ಬೇರೆ ಯಾರ ಹತ್ರನೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾವು ಒಬ್ಬಕ್ಕೆ ಹೆಣ್ಮಗಳಾಗಿ ಹೇಳಕತ್ತೀನಿ ಅಂತಲ್ರಿ, ಅದು ಎಂತಹ ಪ್ರಸಂಗ ಬಂದರೂ ಕೂಡ ಯಾರ ಹಂಗಿಗೂ ಒಳಗಾಗದೆ ಸ್ವತಂತ್ರವಾಗಿ ಅಭಿಮಾನದಿಂದ ತನ್ನ ಮನೆತನದ ತನ್ನ ಒಂದು ಗೌರವವನ್ನು ಉಳಿಸ್ಕೋಬೇಕು ಅನ್ನುವಂತಹ ಒಂದು ಚಿಂತನೆ ಅವರಲ್ಲಿ ಇರ್ತದೆ ಹೊರತಾಗಿ ಕಂಡವರಿಗೆ ಕೈ ಚಾಚಿ ಬೇಡುವಂತಹ
ಮನಸ್ಥಿತಿ ಹೆಣ್ಣಿನದು ಆಗಿರೋದಿಲ್ಲ. ಅದಕ್ಕಾಗಿಯೇ ಆಕೆ ಹಸಿವಾದ್ರೂ ಸಹಿತ ಅದು ಕೆಳಗೆ ಬೀಳೋ ಬೇಕನ್ನಿಸ್ತದ, ಬೇಕನ್ನಿಸಿದ್ರೂ ಬೇಡಪ್ಪ ಇದು ಬೇಡ, ಇದು ಇಲ್ಲೇ ಬಿದ್ದು ಹೋಗಲಿ ಅನ್ನುವಂಥ ಮಾತು. ಮತ್ತೆ ಆದರೂ ಒಡಲ ಕಳವಳ ಕೇಳೋದಿಲ್ಲ. ಆ ಒಡಲ ಕಳವಳ ಕೇಳಾರ್ದಕ್ಕೆ ಆಕೆ ಗಿಡಗಳಿಗೆ ಹೋಗಿ ಕೇಳ್ತಾಳಂತ್ರಿ. ನಾವೆಂದರೆ ಗಿಡಕ್ಕೆ ವಿನಂತಿ ಮಾಡಿಕೊಂಡು ಅವುಗಳಿಂದ ಹಣ್ಣು ಹಂಪ್ಲ ಪತ್ರಿ ಪುಷ್ಪ ಪಡಿತೀವೇನೋ? ಇಲ್ಲ. ಆದರೆ ಮಹಾದೇವಿ ಅಕ್ಕನ ಸೂಕ್ಷ್ಮ ಸಂವೇದನೆ ಯಾವ ರೀತಿಯಾಗಿತ್ತು ಅಂತ ಹೇಳಂದ್ರೆ, ಇಲ್ಲ, ಆ ಗಿಡಗಳ ಹತ್ತಿರ ಹೋಗಿ ವಿನಂತಿಸ್ಕೊಳ್ತಾಳಂತೆ. ನನ್ನ ಒಡಲು ಹಸ್ಕೊಂಡಿದೆ, ಆ ಹಸಿದ ಒಡಲಿಗಾಗಿ ನಿನ್ನ ಗಿಡದಲ್ಲಿದ್ದಂತಹ ಫಲವನ್ನು ನನಗೆ ಕೊಡು ಅಂತ ಹೇಳಿ ಕೇಳಿದಾಗ ಆಕೆ ಒಳಗನೇ ಒಂದು ಸಂವಾದ ನಡೀತದ, ಸ್ವಗತವಾಗಿ ಒಂದು ಸಂವಾದ ನಡೀತದ. ಏನು ಅಂತ ಹೇಳಿದ್ರೆ ಆಕೆಗೆ ಅನಿಸ್ತದ, ತನ್ನ ಭಾವ ಜೀವದಲ್ಲಿನೇ ಆಕೆ ಅನ್ಕೊಂತಾಳ, ಅಯ್ಯೋ ಅವು ಕೊಡ್ತಾವಂತೆ, ಗಿಡ ಕೊಡ್ತಾವ. ಹೆಂಗೆ ಕೊಡ್ತಾವ? ಇಲ್ಲ, ನಾವು ನಿನಗೆ ಫಲವನ್ನು ಕೊಡ್ತಾ ಇದ್ದೀವಿ, ನಿನ್ನ ಅಂಗಕ್ಕೆಂದು ಅಲ್ಲ, ನಿನ್ನ ಲಿಂಗಕ್ಕೆಂದು. ಆ ಗಿಡಗಳು ಮಾತಾಡಿದ ಹಾಗೆ ಮಹಾದೇವಿ ಅಕ್ಕನಿಗೆ ಸಂವೇದನೆ ಆಗ್ತದಂತ್ರಿ. ನಾವು ಹಂಗಿರ್ಬೇಕು. ನಮಗ ಉತ್ತಮವಾದಂತಹ ಮಾದರಿ ಮಹಾದೇವಿ ಅಕ್ಕ. ನಾವು 16 ದಿವಸ ಉಪವಾಸ ಇರೋಂದ್ರೆ ಇರ್ಬೋದು, ಇಲ್ಲ ಅಂತ ಅಲ್ಲ. ಆದರೆ ಆ ಉಪವಾಸದ ಹಿಂದಿರುವಂತಹ ಭಾವನೆ ಆಕಿದು ಹೆಂಗಿತ್ತು, ಅದು ಸಿಕ್ಕರೂ ಸಹಿತ ಅದನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡಿದ್ಲು ಅಂತ ಹೇಳೋದನ್ನು ನಾವು ನೋಡಿದಾಗ, ಅವು ಕೊಟ್ಟು ಕೂಡಲೇ ಅವು ಏನು ಹೇಳಿಕೊಟ್ಟು, ಇಲ್ಲ ನಿನ್ನ ಅಂಗಕ್ಕಲ್ಲ, ನಿನ್ನ ಅಂಗದ ಮೇಲಿನ ಲಿಂಗಕ್ಕೆ ಅಂತ ಹೇಳ್ಕೊಂಡು ಹೇಳಿಕೊಟ್ಟಾಗ, ಅಯ್ಯೋ ನಾನು ಬೇಡಿ ಭವಿಯಾದೆ, ಅವು ಕೊಟ್ಟು ಭಕ್ತರಾಗಲಿ. ಅಂದ್ರೆ ಬೇಡುವುದು ಒಂದು ಭವಿತನ, ಬರೇ ಲಿಂಗ ಇಲ್ಲದ್ದು ಒಂದೇ ಭವಿತನ ಅಲ್ಲ. ನಾನು ಬೇಡಿ ಬಿಟ್ನಲ್ಲ, ಬೇಡುವುದು ಕೂಡ ಒಂದು ಭವಿತನ ಆಗಿಬಿಟ್ಟು ಅವು ಕೊಟ್ಟು ಭಕ್ತರಾಗಿಬಿಟ್ಟು ಅಲ್ಲ. ನಾನು ಯಾವಾಗ ಹಂಗೆ ಆಗಬೇಕು ನೋಡ್ರಿ. ಆಕಿ ಭಕ್ತಿಗಾಗೇ ತನ್ನನ್ನು ಸಮರ್ಪಿಸಿಕೊಂಡಾಕಿ, ಯಾವ ಆಸೆಯನ್ನ ಇಟ್ಟುಕೊಳ್ಳದೇನೆ ಭಕ್ತಿಯನ್ನ ಅಲ್ಲಿ ತೋರಿಸಿದಾಕೆ. ಆದ್ರೂ ಸಹಿತ ಆ ಮಹಾದೇವಿ ಅಕ್ಕ ಏನಂತ ವಿಚಾರ ಮಾಡಿದ್ಲು ಅಂದ್ರೆ, ಇಲ್ಲ ಅವು ಕೊಟ್ಟು ಭಕ್ತರಾಗು, ನಾನು ಕೇಳಿ ಭವಿಯಾಗ್ಬಿಟ್ನಲ್ಲ ಅಂತ ತಿಳ್ಕೊಂಡು ಪ್ರಯಾಣವನ್ನ ಬೆಳೆಸಿ ಆ ಚನ್ನಮಲ್ಲಿಕಾರ್ಜುನನ ಸನ್ನಿಧಾನಕ್ಕೆ ಬಂದು ಅವನ ಎದುರು ನಿಂತು, ಆಕೆ ನಿನ್ನನ್ನು ನಾನು ಒಲಿಸ್ಕೊಳ್ತೀನಿ ಅಂತ ತಿಳ್ಕೊಂಡು ನಿನ್ನನ್ನು ಒಲಿಸುವುದಕ್ಕಾಗಿ ನಾನು ಪೂಜೆಯನ್ನ ಮಾಡಿದ್ರೆ ನೀವು ಒಲಿಯೋದಿಲ್ಲಪ್ಪ, ನಿಂದೆಲ್ಲ ಗೊತ್ತಾಗೈತೆ ನನಗೆ, ಅದಕ್ಕೆ ನೀನೇ ಒಲಿಬೇಕು, ಒಲಿಸುವುದಲ್ಲ, ನೀನೇ ಒಲಿದು ನನ್ನನ್ನು ಸ್ವೀಕರಿಸಬೇಕು ಅನ್ನುವಂಥ ಒಂದು ಹಂತಕ್ಕೆ ಹೋಗಿ ನಿಂತಹ ಮಹಾದೇವಿ ಅಕ್ಕ ಚನ್ನಮಲ್ಲಿಕಾರ್ಜುನನ ಮುಂದೆ ಬಂದು ನಿಂತ ಸಂದರ್ಭದೊಳಗೆ ಎಲ್ಲರಿಗೂ ಚನ್ನಮಲ್ಲಿಕಾರ್ಜುನ ನನ್ನ ಪತಿ 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 ಅಂತ ತಿಳ್ಕೊಂಡು ಹೇಳ್ಕೊಂಡು ಬಂದಂತಹ ಮಹಾದೇವಿ ಅಕ್ಕನನ್ನ ಚನ್ನಮಲ್ಲಿಕಾರ್ಜುನ ಹೆಂಗೆ ಅಂದುಕೊಂಡ ಅಂತ ಹೇಳಿದ್ರೆ, ಭವವನ್ನು ಗೆದ್ದು ಬಂದ ಮಗಳೇ ಅಂತ ತಿಳ್ಕೊಂಡು ಬಿಗಿದಪ್ಪಿಕೊಂಡ ಅಂತ ಹೇಳುವಂತಹ ಮಾತು ಬರ್ತದೆ. ಅಂದ್ರೆ ದೇವ ಭಕ್ತನ ನಡುವಿನ ಸಂಬಂಧ ತಾಯಿ ಮಗುವಿನ ಸಂಬಂಧ, ತಂದೆ ಮಗುವಿನ ಸಂಬಂಧ ಆಗಿರ್ತದೆ. ಅಂಥ ಒಂದು ಎತ್ತರದ ಔನ್ನತ್ಯದ ಸ್ಥಿತಿಯನ್ನ ಮಹಾದೇವಿ ಅಕ್ಕ ಹೊಂದಿ ನಮ್ಮೆಲ್ಲರಿಗೂ ಆದರ್ಶಪ್ರಾಯಳಾಗಿ ಆಕೆಯ ಆಲೋಚನೆಗಳು, ಆಕೆಯ ಚಿಂತನೆಗಳು ಸ್ತ್ರೀ ಕುಲಕ್ಕೆ ಮಾರ್ಗದರ್ಶಿಯಾಗುವಂಥವು, ಪುರುಷರ ಮನಸ್ಸನ್ನು ಪರಿವರ್ತಿಸುವುದಕ್ಕೆ ದಾರಿದೀಪ ಆಗುವಂಥವು. ಅಂಥ ಆಲೋಚನೆಗಳನ್ನು ನಾವು ನೀವೆಲ್ಲ ಮನನ ಮಾಡಿಕೊಂಡು ಧನ್ಯರಾಗೋಣ. ಇಂಥ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಪೂಜ್ಯರಿಗೆ ಅನಂತ ಶರಣುಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣು ಶರಣ. ಹೆಣ್ಣು ಮಕ್ಕಳನ್ನ ಬೇರೆ ದೃಷ್ಟಿಯಿಂದ ನೋಡ್ತಕ್ಕಂತಹ ಅಣ್ಣ ತಮ್ಮಂದಿರ ಭಾವನೆಯನ್ನೇ ಪರಿವರ್ತನೆ ಮಾಡತಕ್ಕಂಥವಳು ಅಕ್ಕ.
ಅದೇ ರೀತಿಯಾಗಿ ಗಂಡು ಬಚ್ಚೆಯನ್ನು ಹಾಕಿ ನನ್ನ ಗಂಡ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿರ್ತಕ್ಕಂಥ ಮೊಟ್ಟ ಮೊದಲ ಕವಿತ್ರಿ, ಮೊಟ್ಟ ಮೊದಲ ವಚನಗಾರ್ತಿ ಅಕ್ಕ ಮಹಾದೇವಿ ಅಂತ ಅವರ ಪರಿಪೂರ್ಣ ಜೀವನ ಚರಿತ್ರೆಯನ್ನೇ ನಮ್ಮ ಮುಂದಿಟ್ಟಿರ್ತಕ್ಕಂಥ ತಾಯಿಯವರಿಗೆ ವೇದಿಕೆ